ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಈಗ ಹೆಡ್ಲೈನ್ಸ್. ಟ್ರಾವೆಲ್ ಮಾರ್ಟ್ 2026ಕ್ಕೆ ವಿದ್ಯುಕ್ತ ಚಾಲನೆ, ಕಳೆಗಟ್ಟಿದ ಸಾಂಸ್ಕೃತಿಕ ನಗರಿ. ಪಾರ್ಟಿ ಅಡ್ಡಾದ ಬಂಡೀಪುರ ರಿಸರ್ವ್ ಫಾರೆಸ್ಟ್, ಹುಲಿ ಆವಾಸ ಸ್ಥಾನದಲ್ಲಿ ಮೂವರಿಂದ ಮದ್ಯಪಾನ. ಇವನ ಮೊದಲ ಕೇದಾರನಾಥ ಯಾತ್ರೆ, ಜೀವನದ ಮಹತ್ವದ ಪಾಠಗಳನ್ನ ಕಲಿತೆನೆಂದ ರಾಜವಂಶದ ಹುಲಿ. ಸ್ಪೋರ್ಟ್ಸ್ ಟೂರಿಸಂ ಬಿಗ್ ಇಂಪ್ಯಾಕ್ಟ್, ಕ್ರಿಕೆಟ್ ಲವರ್ ಸಂಚಾರದಲ್ಲಿ ಗಣನೀಯ ಏರಿಕೆ. ಸಾಂಸ್ಕೃತಿಕ ನಗರಿಯ ಜಗನ್ನಾಥ ಆರ್ಟ್ ಸೆಂಟರ್ನಲ್ಲಿ ಟ್ರಾವೆಲ್ ಮಾರ್ಟ್ 2026ರ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಿದ್ದಾರೆ. ಪ್ರಪಂಚದ ಬೆಸ್ಟ್ ಟೂರಿಸಂ ಹಬ್ ಆಗುವ ಸಾಮರ್ಥ್ಯ ಭಾರತಕ್ಕಿದೆ. ನಮಗೆ ಹೆಚ್ಚಿನ ಜವಾಬ್ದಾರಿ ಇದೆ, ಅದನ್ನು ನಿರ್ವಹಿಸಬೇಕು. ಪ್ರವಾಸೋದ್ಯಮದ ಅಭಿವೃದ್ಧಿಯ ಕುರಿತಾದ ಯೋಜನೆಗಳನ್ನು ರಾಜ್ಯ ಸರ್ಕಾರಗಳು ರೂಪಿಸಬೇಕು. ಭಾರತದ ಆರ್ಥಿಕತೆಯೊಂದಿಗೆ ದೇಶೀಯ ಪ್ರವಾಸೋದ್ಯಮವು ಉತ್ತುಂಗಕ್ಕೇರ್ತಾ ಇದೆ. ಆತಿಥ್ಯ ವಲಯದಲ್ಲಿ ಹೂಡಿಕೆಗೆ ಪ್ರೋತ್ಸಾಹ, ಮೂಲಸೌಕರ್ಯ ಅಭಿವೃದ್ಧಿ, ಜಿಎಸ್ಟಿ ಸಡಿಲಿಕೆಗಳು ಮತ್ತು ಬಂಡವಾಳ ಹೂಡಿಕೆಯ ಮೇಲಿನ ಸಬ್ಸಿಡಿಗಳಂತಹ ಸೌಲಭ್ಯಗಳನ್ನು ಸರ್ಕಾರ ನೀಡಲಿದೆ ಎಂದು ಶೇಖಾವತ್ ತಿಳಿಸಿದ್ದಾರೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಆಂಟಿ ಪೋಚಿಂಗ್ ಕ್ಯಾಂಪ್ ಎದುರು 3 ವ್ಯಕ್ತಿಗಳು ಪಾರ್ಟಿ ಮಾಡುತ್ತಿರುವ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಈ ಕುರಿತು ಪರಿಸರ ಪ್ರೇಮಿಗಳು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಪ್ರದೇಶವನ್ನ ಹುಲಿ ಆವಾಸ ಸ್ಥಾನವೆಂದು ಅರಣ್ಯ ಇಲಾಖೆ ಗುರುತಿಸಿದ್ದು, ಸಾರ್ವಜನಿಕರ ಸಂಚಾರವನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಭದ್ರತಾ ಲೋಪದಿಂದ ಈ ಘಟನೆ ಸಂಭವಿಸಿದ್ದು, ಹಿರಿಯ ಅಧಿಕಾರಿಗಳು ಈ ಕುರಿತು ವಿಚಾರಣೆ ಕೈಗೊಂಡು ಕ್ರಮಕ್ಕೆ ಮುಂದಾಗಬೇಕು ಹಾಗೂ 3ವರಿಗೆ ಸೂಕ್ತ ಶಿಕ್ಷೆ ನೀಡಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಓಶ್ ನಗರಕ್ಕೆ ಸುಮಾರು 3000 ವರ್ಷಗಳ ಇತಿಹಾಸವಿದೆ ಎಂದು ನಂಬಲಾಗಿದೆ. ಇದು ಕಿರ್ಗಿಸ್ತಾನ್ನ ಅತ್ಯಂತ ಹಳೆಯ ನಗರ ಮತ್ತು ಮಧ್ಯ ಏಷ್ಯಾದ ಪ್ರಮುಖ ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ಒಂದು. ಇದೇ ಕಾರಣಕ್ಕೆ ಇದನ್ನು ಕಿರ್ಗಿಸ್ತಾನ್ನ ದಕ್ಷಿಣದ ರಾಜಧಾನಿ ಎಂದು ಕರೆಯುತ್ತಾರೆ. ನಗರದ ಮಧ್ಯಭಾಗದಲ್ಲಿರುವ ಸುಲೈಮಾನ್ 2 ಪರ್ವತವು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿದೆ. ದಂತಕಥೆಗಳ ಪ್ರಕಾರ ಪ್ರವಾದಿ ಸುಲೈಮಾನರು ಇಲ್ಲಿ ಪ್ರಾರ್ಥನೆ ಮಾಡಿದ್ದರಂತೆ. ಇಲ್ಲಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್ ನಿರ್ಮಿಸಿದ ಸಣ್ಣ ಮಸೀದಿ ಇದೆ. ಬಾಬರ್ ತನ್ನ ಆತ್ಮಚರಿತ್ರೆ ಬಾಬರ್ ನಾಮದಲ್ಲಿ ಈ ನಗರ ಮತ್ತು ಈ ಪರ್ವತದ ಸೌಂದರ್ಯವನ್ನ ವರ್ಣಿಸಿದ್ದಾನೆ. ಹಾಗಾದ್ರೆ ಓಶ್ ಯಾವ ದೇಶದಲ್ಲಿದೆ? ನಟ ಯುವರಾಜ್ ಕುಮಾರ್ ಇತ್ತೀಚೆಗಷ್ಟೇ ತಮ್ಮ ಮೊದಲ ಕೇದಾರನಾಥ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಈ ಯಾತ್ರೆಯ ಅನುಭವವನ್ನ ಇನ್ಸ್ಟಾಗ್ರಾಂ ಪೋಸ್ಟ್ನಲ್ಲಿ ಹಂಚಿಕೊಂಡಿರುವ ಯುವ, ಈ ಪವಿತ್ರ ಪಯಣ ತಮಗೆ ಜೀವನದ ಮಹತ್ವದ ಪಾಠಗಳನ್ನ ಕಲಿಸಿದೆ ಎಂದು ಹೇಳಿದ್ದಾರೆ. ಕೇದಾರನಾಥ ದೇವಾಲಯ ತಲುಪಿದ ಆ ಕ್ಷಣದಲ್ಲಿ ಕಾಲವೇ ನಿಂತಂತಾಗಿ, ದೇವರ ಸಾನ್ನಿಧ್ಯದಲ್ಲಿ ಯಾವುದೇ ಆಸೆ ಅಥವಾ ಬೇಡಿಕೆ ಉಳಿಯಲಿಲ್ಲ ಎಂದು ಯುವರಾಜ್ ಕುಮಾರ್ ಇನ್ಸ್ಟಾಗ್ರಾಂನಲ್ಲಿ ಬರೆದುಕೊಂಡಿದ್ದಾರೆ. ಕೇದಾರನಾಥ ಯಾತ್ರೆಯಿಂದ ನಾನು ಏನು ಕಲಿತೆ ಅಂತ ನನ್ನನ್ನೇ ನಾನು ಕೇಳಿಕೊಂಡಾಗ ಒಂದು ಮಾತು ನೆನಪಿಗೆ ಬಂತು. ಸಮುದ್ರ ತೀರ ನಮಗೆ ನೋವು, ಒತ್ತಡ ಎಲ್ಲವನ್ನ ಬಿಟ್ಟು ಆರಾಮವಾಗಿ ಇರುವುದನ್ನು ಕಲಿಸುತ್ತದೆ. ಆದರೆ ಪರ್ವತಗಳು ನೋವನ್ನ ಸಹಿಸಿಕೊಂಡೇ ಶಾಂತವಾಗಿರುವುದನ್ನು ಕಲಿಸುತ್ತದೆ. ಕೇದಾರನಾಥ ಯಾತ್ರೆಯಲ್ಲಿ ಆ ಮಾತಿನ ಅರ್ಥ ನನಗೆ ನಿಜವಾಗಿಯೂ ಗೊತ್ತಾಯಿತು ಎಂಬುದಾಗಿ ತಿಳಿಸಿದ್ದಾರೆ. ಬೇಸ್ ಕ್ಯಾಂಪ್ನಿಂದ ಆ ಕೊನೆಯ ನಡೆ ಮುಗಿಸಿ ಕೇದಾರನಾಥ ದೇವಾಲಯದ ಮುಂದೆ ನಿಂತ ಕ್ಷಣ ಎಲ್ಲವೂ ನಿಂತ ಹಾಗಾಯಿತು. ಆ ಕ್ಷಣದಲ್ಲಿ ನಾನು ಕೇವಲ ಆ ಕ್ಷಣದಲ್ಲಿ ಇದ್ದೆ. ನಿನ್ನೆ ಇರಲಿಲ್ಲ, ನಾಳೆ ಇರಲಿಲ್ಲ, ಇದ್ದಿದ್ದು ಈ ದಿನ, ಈ ಕ್ಷಣ ಮಾತ್ರ ಎಂದು ಯುವ ತಮ್ಮ ಪೋಸ್ಟ್ ಮೂಲಕ ತಿಳಿಸಿದ್ದಾರೆ. ಭಾರತೀಯ ಪ್ರವಾಸೋದ್ಯಮದಲ್ಲಿ ಸ್ಪೋರ್ಟ್ಸ್ ಟೂರಿಸಂ ಇಂಪ್ಯಾಕ್ಟ್ ಹೆಚ್ಚುತ್ತಾ ಇದೆ. ಕೆಲವು ವಿಮಾನಯಾನ ಸಂಸ್ಥೆಗಳ ಅಂಕಿಅಂಶಗಳ ಪ್ರಕಾರ ಪ್ರಯಾಣಿಕರ ಅಂತಾರಾಷ್ಟ್ರೀಯ ಮತ್ತು ಡೊಮೆಸ್ಟಿಕ್ ಟ್ರಾವೆಲರ್ಸ್ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಿದೆ ಎಂದು ತಿಳಿದುಬಂದಿದೆ. ಈ ಪೈಕಿ ಕ್ರೀಡಾಪ್ರಿಯರ ಸಂಖ್ಯೆಯೇ ಅತಿ ಹೆಚ್ಚು. ಈ ವರ್ಷದ ಐಪಿಎಲ್ ಸೀಸನ್ ಪ್ರವಾಸೋದ್ಯಮಕ್ಕೆ ವರವಾಗಿ ಪರಿಣಮಿಸಿದ್ದು, ಮಿಡಲ್ ಈಸ್ಟ್ ಯುದ್ಧ ಭೀತಿ ಮತ್ತು ಇಂಧನ ಅಭಾವದ ನಡುವೆಯೂ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಅಂದಾಜು 35% ಲಾಭ ಹೆಚ್ಚಿದೆ ಎಂದು ವರದಿಗಳು ತಿಳಿಸಿದೆ. ಹೋಟೆಲ್ ಬುಕಿಂಗ್ಸ್ನಲ್ಲೂ ಗಣನೀಯ ಏರಿಕೆ ಕಂಡಿರುವುದಾಗಿ ವರದಿಗಳು ಉಲ್ಲೇಖಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಚೀನಾದಲ್ಲಿ ಪಾಂಡಾ ನೋಡಲು ಯಾವ ನಗರಕ್ಕೆ ಹೋಗುತ್ತಾರೆ? ಸರಿಯಾದ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.